ಈ ಊರಾಗ ಎಲ್ಲರೂ ವಾಕಿಂಗ್ ಮಾಡ್ತೀನಿ ತಿಳ್ಕೊಂಡಿರಿ. ಇವತ್ತು ಭಾಳ ಜನ ವಾಕಿಂಗ್ ಬಿಟ್ಟು ಇಲ್ಲಿಗೆ ಬಂದಿರೋದು ಭಾಳ ಸಂತೋಷ. ಗಂಡಸರು ವಾಕಿಂಗ್ ಮಾಡೋದು ಒಬ್ಬರೇ, ಹೆಣ್ಮಕ್ಳು ಗುಂಪು ಗುಂಪಾಗಿ ಹೋಗ್ತಾರೆ. ಗಂಡಸ ಹೆಂಗೆ ಬಂತು ಹಂಗೆ ಹೋಗ್ಬಿಡ್ತಾನೆ. ಆದರೆ ಹೆಣ್ಮಕ್ಳು ವಾಕಿಂಗ್ ಹೋಗ್ಬೇಕಾದ್ರೆ ಮೀಟಿಂಗ್ ಕರೀತಾರೆ. ಏನು ಮೀಟಿಂಗ್ ಕರೀತಾರೆ? ನೋಡು ಸುಶೀಲಾ, ಸುನಂದ, ಕಮಲಾ, ವಿಮಲಾ, ಸರಸ್ವತಿ, ನಾಳೆ ಎಲ್ಲರೂ ಬೆಳಗ್ಗೆ ವಾಕಿಂಗ್. ಎಲ್ಲರೂ ಚೂಡಿದಾರ್ ಅಂದರೆ ಚೂಡಿದಾರ್, ಎಲ್ಲರೂ ಸೀರೆ ಅಂದರೆ ಸೀರೆ, ನೈಟಿ ಅಂದರೆ ನೈಟಿ. ಹೆಸರು ಮಾತ್ರ ನೈಟಿ, ಇಡೀ ದಿವಸ ಇರೋದೇ ನೈಟಿನೇ. ಸದ್ಯ ಮದುವೆಗಳಿಗೆ ನೈಟಿ ಮೇಲೆ ಬರೋಲ್ಲ ನಮ್ಮ ಪುಣ್ಯ. ಇಷ್ಟು ಈಸಿ ಆಗಿದೆ ಅದು ನೈಟಿ ಅಂದರೆ ಹೆಣ್ಮಕ್ಳಿಗೆ. ಆದರೆ ನಮ್ಮ ಗಂಡಸರಿಗೆ ಎಂಥದೇ ಉಡುಪು ಅಂತಿಲ್ಲ. ಎಷ್ಟೋ ಜನ ಡ್ರಾಯರ್ ಮೇಲೆ ವಾಕಿಂಗ್ ಹೋಗ್ತಾರೆ. ಏನು ಸಾರ್ ಹಿಂಗೆ ಬಂದಿರಿ? ನಮ್ಮನ್ನು ಯಾರು ನೋಡ್ತಾರೆ? ಎಂಥ ಭರವಸೆ ಅವನಿಗೆ. ನಮ್ಮನ್ನು ಯಾರು ನೋಡ್ತಾರೆ? ಹೆಣ್ಮಕ್ಳಾಗಲ್ಲ, ನಾವು ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ಯಾಕೆ? ನಮ್ಮನ್ನೇ ನೋಡ್ತಾರೆ. ಇದು ಒಂದು ಫಾರ್ಮುಲಾ. ಇಲ್ಲಿ ವಾಕಿಂಗ್, ದಿನ ವಾಕಿಂಗ್ ಮಾಡೋರು ಎಷ್ಟು ಜನ ಇದ್ದೀರಿ? ಭಾಳ ಜನ ಇದೆ. ವಾಕಿಂಗ್ ಮಾಡೋರನ್ನ ನೋಡೋದಕ್ಕೆ ಹೋಗೋರು ಎಷ್ಟು ಜನ ಇದ್ದೀರಿ? ಅದು ಒಂದು ಗುಂಪಿದೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವ ತುಂಬ ಜನರಲ್ಲಿ ಉಂಟಾಗ್ತಾ. ಇದು ಒಳ್ಳೆಯ ಸೂಚನೆ ಇದೆ ಸಮಾಜದ. ನಾನು ಇನ್ನಷ್ಟು ಬಾಳಬೇಕು, ಇನ್ನಷ್ಟು ಗಟ್ಟಿಯಾಗಿರಬೇಕು ಅಂತ. ಬೆಳಗಾಂ, ನಾವು ಕರ್ನಾಟಕದ 432 ಊರು ಅಡ್ಡಾಡೀವ್ರಿ ನಾವು. ಯಾವ ಆಫೀಸರ್ಗಳು ಅಷ್ಟು ಊರು ಅಡ್ಡಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಬೆಳಗಾವಿಗೆ ಬಾಗಲೇ ಬರ್ತಿರೋದೊಂದು 63ನೇ ಬಾರಿ ಇದು. ಫಸ್ಟ್ ನನ್ನನ್ನು ಕರೆಸಿದವರು ಕ್ರಿಯಾಶೀಲ ಬಳಗ, ನಮ್ಮ ಗುಂಡೇನಟ್ಟಿ ಮಧುಕರ್ ಅವರು ಕಾರಣದಿಂದ. ಅವಾಗ ಫಸ್ಟ್ ಬಂದಾಗ ನನಗೇನು ಬೆಳಗಾವಿಗೆ ಹೋಗೀನಿ ಅಂದರೆ ಅಷ್ಟು ಸಂತೋಷ ಆಗಿತ್ತು ನನಗೆ. ಇವತ್ತು ಕರ್ನಾಟಕದ 432 ಊರುಗಳು ಹಾಸ್ಯವನ್ನು ಆಸ್ವಾದಿಸೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಒಳ್ಳೆಯ ಸಂಪ್ರದಾಯ ಬೆಳೆದಿದೆ. ಒಂದು ನಗುವಿಗೆ ಎಷ್ಟು ಜನ ಸೇರ್ತೀರಿ ಅಂದರೆ ನಿಜಕ್ಕೂ ನೀವ್ಯಾರೂ ಡಾಕ್ಟ್ರ್ ಹತ್ರ ಹೋಗೋದು ಬೇಕಾಗಿಲ್ಲ. ದಿನಕ್ಕೆ 10 ನಿಮಿಷ ಬಿದ್ದು ಬಿದ್ದು ನಕ್ರಿ ನೀವು ಅಂದರೆ, ಮನೆಯಲ್ಲ, ಮನೆಯಲ್ಲಿ ನಕ್ರಿ ಅಂದರೆ ಮಕ್ಕಳು ಹೆಂಡ್ತಿಗೆ ಅನುಮಾನ ಶುರುವಾಗ್ತದೆ. ನಮ್ಮ ಮನೆಯವ್ರಿಗೆ ಹುಚ್ಚೆ ಹಿಡಿದಿದೆ. ಈ ಬೆಂಗಳೂರಿನಲ್ಲಿ ಕೆಲವಿದೆ, ಸುಮ್ಮನೆ ನಗ್ತಾರೆ. ಇದು ಆರೋಗ್ಯಕರವಾದಂಥ ನಗು. ಇಲ್ಲೂ ಆ ಥರ ಇರ್ಬೋದು. ಲಾಫಿಂಗ್ ಕ್ಲಬ್ ಸ್ವಾ ಹಾ 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 ಓ ಹೋ ಹೋ ಅಂತ ನಗ್ತಿರ್ತಾರೆ. ಎಷ್ಟೋ ಜನ ಬಸ್ಸಲ್ಲಿ ಕರೋಗೋರು, ಅಯ್ಯೋ ದೆವ್ವ ಬಂದಿದೆಯೇನೋ ಮೈಯಲ್ಲಿ ಇವರಿಗೆ, ಸುಮ್ಮನೆ ನಗ್ತಾರೆ ಅನ್ಕೋತಾರೆ. ಆದರೆ ಒಂದು ಕಾರಣಕ್ಕೆ ನಗೋದಿದೆಯಲ್ಲ, ಅದು ಆರೋಗ್ಯ ಸೂಚಕ. ಮಹಾಮನಿಯವರು ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ಒಂದು ಸಂಸ್ಥೆಗೆ ಅಥವಾ ಒಂದು ಶಾಲೆಗೆ ಯಾವುದೇ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿ 100 ವರ್ಷ ಬಾಳೋದು ಸಣ್ಣ ಮಾತಲ್ಲ. ಶಾಲೆಗಳು, ಜೈಲುಗಳಿಗೆ 100 ವರ್ಷ ಆಯಿತು, ಜೈಲುಗಳಿಗೆ 25 ವರ್ಷ ಆಯಿತು, ಸಂತೋಷ ಪಡುವಂಥ ವಿಷಯ ಅಲ್ಲ. ಶಾಲೆಗೆ 100 ವರ್ಷ ಆಯಿತು, ಇನ್ನು 100 ವರ್ಷ ಶಾಲೆ ಮುಂದುವರಿತದೆ ಅನ್ನೋದರ ಸೂಚನೆ ಈ ಒಂದು ಶತಮಾನೋತ್ಸವ. ನಮ್ಮ ಶಾಲೆಗಳು ಹೆಂಗಿದ್ದು ರೀ? ಆವಾಗ ಕಾನ್ವೆಂಟ್ ಶಾಲೆಗಳಿರಲಿಲ್ಲ, ಬರೀ ಗೌರ್ಮೆಂಟ್ ಶಾಲೆ. ಅದರಲ್ಲೂ ನಾನು ಓದಿರ್ತಕ್ಕಂಥ ನಮ್ಮ ತಂದೆ ಟೀಚರ್ ಬೇರೆ ಇದ್ದರು. ಯಲಬುರ್ಗ ಅಂತಕ್ಕಂಥ ಊರಿಗೆ, ಬಡ ಊರದು ಆವಾಗ. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅಸಲಿಗೆ ಚಡ್ಡಿನೇ ಇಲ್ಲದೆ ಶಾಲೆಗೆ ಹೋಗ್ತಿದ್ವಿ ನಾವು 5, 6, 7ನೇ ಕ್ಲಾಸಿಗೆ. ಯೋಚನೆ ಮಾಡಿ ನೀವು. ಈಗ 5 ವರ್ಷದ ಮಗುವಿಗೆ ಅದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ. ಯೂನಿಫಾರ್ಮು, ಬೆಲ್ಟು, ಶೂಸು, ಸಾಕ್ಸು, ಅದ್ರ ಜೊತೆ ಫೋಟೋ ತೆಗೆಸ್ಕೊತಾರೆ. ಮನೆ ಮುಂದೆ ಆಟೋ ಬಂದು ನಿಲ್ತದೆ, ಬಸ್ ಬಂದು ನಿಲ್ತವೆ. ನಮ್ಮ ಕಾಲಕ್ಕೆ ನಮ್ಮ ತಂದೆನ ಯಾರು ಕೇಳ್ತಾರೆ, ನಿಮ್ಮ ಪ್ರಾಣೇಶ್ ಎಲ್ಲಿಗೇನ್ರಿ? ಹೀಗೆ ಹೋದ, ಶಾಲೆಗೆ ಹೋಗಿರ್ಬೋದು ಅಂತ. ಆ ದಿಕ್ಕಿಗೆ ಹೋದ್ರೇ ಶಾಲೆಗೆ ಹೋದ ಅಂತ ಅಂದಾಜು, ಕಾನ್ಫಿಡೆಂಟ್ ಇಲ್ಲ. ನಾವು ಶಾಲೆಗೆ ಹೋಗ್ತೀವಿ ಅಂತೇಳಿ ಬೇರೆಲ್ಲೋ ಟರ್ನ್ ಆಗ್ತಿದ್ವಿ. ಆದರೆ ಇವತ್ತು ಮಕ್ಕಳನ್ನ ಅತ್ಯಂತ ಮಿಲ್ಟ್ರಿಗೆ ಕಳಿಸ್ತಾರೆ ಅನ್ನೋ ಥರ ಶಾಲೆಗೆ ಕಳಿಸ್ತಾರೆ. ಸೂರ್ಯನಾರಾಯಣ ರಾವ್ ಅಂತ ಮೈಸೂರಿಂದ ಒಬ್ಬ ಹೆಡ್ ಮಾಸ್ಟರ್ ಬಂದ್ಬಿಟ್ರು ನಮ್ಮ ಶಾಲೆಗೆ. ನಾವು 5, 6ನೇ ಕ್ಲಾಸ್. ಗುರುಗಳು ಒಳಗಡೆ ಬಂದ ತಕ್ಷಣ ಅವಾಗ ಏನು ಪದ್ಧತಿ ಇತ್ತು ಅಂದರೆ, ನಮಸ್ತೆ ಗುರುಗಳೇ ಅಂತ ಎದ್ದು ನಿಲ್ಲಬೇಕು. ಬೆಂಚು 5, 6, 7ನೇ ಕ್ಲಾಸಿಗೆ ಎಲ್ಲ ಎದ್ದು ನಿಲ್ಲಬೇಕು.
ನಮಸ್ತೆ ಗುರುಗಳೇ ಅಂತ ಎದ್ದು ನಿಂದಿರ್ತೀವಿ. ಆ ಸೂರ್ಯನಾರಾಯಣರಾವ್ ಮಾಸ್ಟ್ರು ದಂಗಾಗಿ ಹೋಗ್ಬಿಟ್ರು, ಯಾರಿಗೂ ಚಡ್ಡಿ ಇಲ್ಲ. ಮೈ ಗಾಡ್, ಅವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಸರ್ ಅಂತ ಕೇಳಿದ್ರು ಅವರು. ನಡೀರಿ ಎಲ್ಲ ಮನೆಗೆ ಹೋಗ್ರಿ, ಚಡ್ಡಿ ಹಾಕ್ಕೊಂಬರ್ರಿ. ಬೇಡ ಸರ್, ಬಿಡಬೇಡಿ ಹಾಗೆಲ್ಲ ಅಂತ ಹೇಳ್ತಾರೆ ಪಕ್ಕದಲ್ಲಿ ಸ್ಟಾಫು. ಇಲ್ಲ, ನಾನು ತುಂಬ ಸ್ಟ್ರಿಕ್ಟು, ಐ ಆಮ್ ಫ್ರಮ್ ಮೈಸೂರು, ನನಗೆ ಈ ಥರ ಅಶಿಸ್ತು ಸರಿ ಬರಲ್ಲ. ಹೋಗಿ ಮನೆಗೆ ಹೋಗಿ ಚಡ್ಡಿ ಹಾಕೊಂಬನ್ನಿ. ಎಲ್ಲರೂ ಮನೆಗೆ ಹೋಗಿ 1 ಗಂಟೆ ಆದಮೇಲೆ ನಾವು ಬರಲಿಲ್ಲ ಶಾಲೆಗೆ, ನಮ್ಮ ಅಪ್ಪ ಅಮ್ಮಂದ್ರು ಬಂದರು. ಯಾರೋ ಅವ್ರ ಮೇಷ್ಟ್ರು ಚಡ್ಡಿ ಹಾಕೊಂಬ ಅಂತ ಹೇಳೋಣ. ಇರೋವೇ 2 ಚಡ್ಡಿ ನಮ್ಮ ಮಕ್ಕಳಿಗೆ. ಒಂದು ಜಾತ್ರೆಗೆ, ಒಂದು ಅವ್ನು ಹುಟ್ಟಿದಬ್ಬಕ್ಕೆ ಹಾಕ್ತೀವಿ.